ಹಿಂಗೆ ನನ್ನ ಮೇಲೆ ಪದಗಳನ್ನು ಒಬ್ಬ ಮಾಜಿ ಮಂತ್ರಿ ಶಾಸಕರು ಸದನದಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದನ್ನು ನಾನು ಅಲ್ಲೇ ಪ್ರಶ್ನೆ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಇವರು ಏನೂ ಆಗೇ ಇಲ್ಲ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಮಾಧ್ಯಮಗಳಲ್ಲಿ ಕೆಲವು ವಿಡಿಯೋಗಳು ಬಂತು. ಅದು ಕಾಂಗ್ರೆಸ್ನವ್ರು ಬಿಟ್ಟಿದ್ದಲ್ಲ, ನೀವು ಏನು ಅಡ್ಜನ್ ಆದಮೇಲೆ ನಿಮ್ಮ ಕ್ಯಾಮ್ರಾಗಳು ಆನ್ ಇಟ್ಟಿದ್ದು ಆ ದೃಶ್ಯಾವಳಿಗಳು ಬಂತು. ಅಲ್ಲಿ ಬಹಳ ಸ್ಪಷ್ಟವಾಗಿ CT ರವಿಯವರು ಏನು ಹೇಳಿದಾರೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಆದರೂ ಕೂಡ ಅವ್ರು ಡಿನೈ ಮಾಡ್ತಾ ಇದ್ದಾರೆ. ಮತ್ತೆ ಏನೋ ಬಹಳ ದೊಡ್ಡ ಪಾಕಿಸ್ತಾನಿ ಯುದ್ಧ ಗೆದ್ದು ಬಂದಂಗೆ ಅವರಿಗೆ ಸ್ವಾಗತ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ರ ಪರಿಸ್ಥಿತಿ ಒಬ್ರಿಗೊಬ್ರಿಗೆ ಸಮರ್ಥನೆ ಮಾಡ್ಕೋಬೇಕಾಗಿದೆ. ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಕೇಸು, ನಿಮ್ಮ ಮುನಿರತ್ನ ಕೇಸು, ನಿಮ್ಮ CT ರವಿ ಇರ್ಬೋದು, ಮತ್ತು ಬೇರೆ ಬೇರೆಯವ್ರದ್ದೆಲ್ಲ ಗೊತ್ತಲ್ಲ. ಎಲ್ಲರೂ ಅವರು ಯಾವಾಗಲೂ ಬಡ್ದಾಡ್ತಾ ಇರ್ತಾರಲ್ಲ, CD ಫ್ಯಾಕ್ಟ್ರಿ ಅವ್ರು ಇಟ್ಟಿದ್ದಾರೆ, CDಗಳು ಇವ್ರದ್ದಿದೆ, ಯಾರನ್ನ ಜಾಸ್ತಿ ಮಾತಾಡಿದ್ರೆ ಬಿಜೆಪಿ ಅವ್ರ ವಿಡಿಯೋ ಇದೆ ನನ್ನ ಹತ್ರ ಅಂತ ಹೇಳ್ತಾರಲ್ಲ. ಸೊ ಒಬ್ರೊಬ್ಬರಿಗೆ ದುಶ್ಯಾಸನಗಳು ಬೆನ್ನಿಗೆ ನಿಂತಿದ್ದಾರೆ. ಇದರಲ್ಲಿ ಆಶ್ಚರ್ಯ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ವಿಡಿಯೋಗಳು ಏನಿದೆ ಅದು ಗೃಹ ಇಲಾಖೆಯಿಂದ FSL ಬರಲಿ ಅಂತ ಹೇಳಿದ್ವಿ. ಇವಾಗ CID ಕೊಟ್ಟಿದ್ರೆ ಅದು ಏನು ಮಾಧ್ಯಮದಲ್ಲಿ ಬಂದಿರುವಂಥ ವಿಡಿಯೋ ಇದೆ ಅದು ಪರಿಶೀಲನೆಗೆ ಹೋಗಲಿ. ಪರಿಶೀಲನೆ ಆದಮೇಲೆ ಸತ್ಯ ಹೊರಗೆ ಬರುತ್ತೆ. ಈಗ ಬರೇ ಒಬ್ಬರು ಹೇಳಿದ್ರೆ ಇದು ಆಗ್ತದೆ. ಒಬ್ಬ ಮಹಿಳೆ ಹೇಳ್ತಾರ ನನ್ನ ಮೇಲೆ ಇಂಥ ಪದಗಳು ಯೂಸ್ ಮಾಡಿದ್ದಾರೆ ಅಂತ. ಆಮೇಲೆ ಅಲ್ಲಿರೋರು ಬಹಳಷ್ಟು ಜನ ಶಾಸಕರು ಕೂಡ ಇಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ ಅಂತ ಅವ್ರ ಆಶ್ಚರ್ಯ ಇದ್ರು, ಶಾಕಲ್ಲಿದ್ರು. ಇಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ, ಒಂದ್ಸರಿ ಅಲ್ಲ 4-5 ಸರಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ BJP ಅವ್ರು ಇರ್ಬೋದು, JDS ಇರ್ಬೋದು, ಅವರು ಕೂಡ ಇದರಲ್ಲಿ ಯಾರನ್ನ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಂಡು ಈಗ ಆಗ್ಬಾರ್ದಾಗಿತ್ತು ಅಂತಾನು ಹೇಳ್ತಾ ಇಲ್ಲಲ್ಲ, ಅದು ಬಹಳ ದುರ್ದೈವದ ಸಂಗತಿ. ಸೊ ಇವತ್ತು CID ಕೊಟ್ಟಿದ್ದಾರೆ, ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಇನ್ನೇನು ಒಂದು ವಾರ ದಿನ ಬರುತ್ತಲ್ಲ FSL, ನೋಡೋಣ ಏನು ಬರುತ್ತೆ ಅಂದ್ರೆ. ಬೆಳಗಾವಿ ಹಿಂಗೆ ನನ್ನ ಮೇಲೆ ಪದಗಳನ್ನು ಒಬ್ಬ ಮಾಜಿ ಮಂತ್ರಿ ಶಾಸಕರು ಸದನದಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದನ್ನು ನಾನು ಅಲ್ಲೇ ಪ್ರಶ್ನೆ ಮಾಡಿದ್ದೀನಿ ಅಂತ ಹೇಳಿದ್ರು ಕೂಡ ಇವರು ಏನೂ ಆಗೇ ಇಲ್ಲ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರು. ಆಮೇಲೆ ಮಾಧ್ಯಮಗಳಲ್ಲಿ ಕೆಲವು ವಿಡಿಯೋಗಳು ಬಂತು. ಅದು ಕಾಂಗ್ರೆಸ್ನವ್ರು ಬಿಟ್ಟಿದ್ದಲ್ಲ, ನೀವು ಏನು ಅಡ್ಜನ್ ಆದಮೇಲೆ ನಿಮ್ಮ ಕ್ಯಾಮ್ರಾಗಳು ಆನ್ ಇಟ್ಟಿದ್ದು ಆ ದೃಶ್ಯಾವಳಿಗಳು ಬಂತು. ಅಲ್ಲಿ ಬಹಳ ಸ್ಪಷ್ಟವಾಗಿ CT ರವಿಯವರು ಏನು ಹೇಳಿದಾರೆ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಆದರೂ ಕೂಡ ಅವ್ರು ಡಿನೈ ಮಾಡ್ತಾ ಇದ್ದಾರೆ. ಮತ್ತೆ ಏನೋ ಬಹಳ ದೊಡ್ಡ ಪಾಕಿಸ್ತಾನಿ ಯುದ್ಧ ಗೆದ್ದು ಬಂದಂಗೆ ಅವರಿಗೆ ಸ್ವಾಗತ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಹೆಂಗಾಗ್ಬಿಟ್ಟಿದೆ ಅಂದರೆ ಅವ್ರ ಪರಿಸ್ಥಿತಿ ಒಬ್ರಿಗೊಬ್ರಿಗೆ ಸಮರ್ಥನೆ ಮಾಡ್ಕೋಬೇಕಾಗಿದೆ. ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ಕೇಸು, ನಿಮ್ಮ ಮುನಿರತ್ನ ಕೇಸು, ನಿಮ್ಮ CT ರವಿ ಇರ್ಬೋದು, ಮತ್ತು ಬೇರೆ ಬೇರೆಯವ್ರದ್ದೆಲ್ಲ ಗೊತ್ತಲ್ಲ. ಎಲ್ಲರೂ ಅವರು ಯಾವಾಗಲೂ ಬಡ್ದಾಡ್ತಾ ಇರ್ತಾರಲ್ಲ, CD ಫ್ಯಾಕ್ಟ್ರಿ ಅವ್ರು ಇಟ್ಟಿದ್ದಾರೆ, CDಗಳು ಇವ್ರದ್ದಿದೆ, ಯಾರನ್ನ ಜಾಸ್ತಿ ಮಾತಾಡಿದ್ರೆ ಬಿಜೆಪಿ ಅವ್ರ ವಿಡಿಯೋ ಇದೆ ನನ್ನ ಹತ್ರ ಅಂತ ಹೇಳ್ತಾರಲ್ಲ. ಸೊ ಒಬ್ರೊಬ್ಬರಿಗೆ ದುಶ್ಯಾಸನಗಳು ಬೆನ್ನಿಗೆ ನಿಂತಿದ್ದಾರೆ. ಇದರಲ್ಲಿ ಆಶ್ಚರ್ಯ ಇಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ವಿಡಿಯೋಗಳು ಏನಿದೆ ಅದು ಗೃಹ ಇಲಾಖೆಯಿಂದ FSL ಬರಲಿ ಅಂತ ಹೇಳಿದ್ವಿ. ಇವಾಗ CID ಕೊಟ್ಟಿದ್ರೆ ಅದು ಏನು ಮಾಧ್ಯಮದಲ್ಲಿ ಬಂದಿರುವಂಥ ವಿಡಿಯೋ ಇದೆ ಅದು ಪರಿಶೀಲನೆಗೆ ಹೋಗಲಿ. ಪರಿಶೀಲನೆ ಆದಮೇಲೆ ಸತ್ಯ ಹೊರಗೆ ಬರುತ್ತೆ. ಈಗ ಬರೇ ಒಬ್ಬರು ಹೇಳಿದ್ರೆ ಇದು ಆಗ್ತದೆ. ಒಬ್ಬ ಮಹಿಳೆ ಹೇಳ್ತಾರ ನನ್ನ ಮೇಲೆ ಇಂಥ ಪದಗಳು ಯೂಸ್ ಮಾಡಿದ್ದಾರೆ ಅಂತ. ಆಮೇಲೆ ಅಲ್ಲಿರೋರು ಬಹಳಷ್ಟು ಜನ ಶಾಸಕರು ಕೂಡ ಇಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ ಅಂತ ಅವ್ರ ಆಶ್ಚರ್ಯ ಇದ್ರು, ಶಾಕಲ್ಲಿದ್ರು. ಇಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ, ಒಂದ್ಸರಿ ಅಲ್ಲ 4-5 ಸರಿ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆಮೇಲೆ BJP ಅವ್ರು ಇರ್ಬೋದು, JDS ಇರ್ಬೋದು, ಅವರು ಕೂಡ ಇದರಲ್ಲಿ ಯಾರನ್ನ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಂಡು ಈಗ ಆಗ್ಬಾರ್ದಾಗಿತ್ತು ಅಂತಾನು ಹೇಳ್ತಾ ಇಲ್ಲಲ್ಲ, ಅದು ಬಹಳ ದುರ್ದೈವದ ಸಂಗತಿ. ಸೊ ಇವತ್ತು CID ಕೊಟ್ಟಿದ್ದಾರೆ, ಜಸ್ಟ್ ಮ್ಯಾಟರ್ ಆಫ್ ಟೈಮ್. ಇನ್ನೇನು ಒಂದು ವಾರ ದಿನ ಬರುತ್ತಲ್ಲ FSL, ನೋಡೋಣ ಏನು ಬರುತ್ತೆ ಅಂದ್ರೆ.